ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನಾನಿವತ್ತು ಶುಕ್ರವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿ ಪೂಜೆನ ಮನೆಯಲ್ಲಿ ಸಿಂಪಲ್ಲಾಗಿ ನಾವು ಯಾವ ರೀತಿ ಮಾಡ್ಕೋಬೇಕು, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ತುಂಬ ಕಷ್ಟಗಳಿದೆ ಮನೆಯಲ್ಲಿ ಅನ್ನೋರು ಈ ರೀತಿ ಶುಕ್ರವಾರ ಪೂಜೆ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಮನೆಗೆ ಲಕ್ಷ್ಮಿ ಬಂದು ನಿಲ್ತಾಳೆ ಅಂತ ಹೇಳ್ಬೋದು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಮನೆಯಲ್ಲಿ ತುಂಬ ಕಷ್ಟಗಳ ಮೇಲೆ ಕಷ್ಟಗಳು, ಆ ಥರ ಒಂದು ಮನೆಯಲ್ಲಿ ಯಾವುದೇ ಒಂದು ದೋಷ ಇರಬಹುದು. ಆ ದೋಷದಿಂದ ನಿಮಗೆ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ, ಸಾಲ ತೀರೋದಿಲ್ಲ, ಸಾಲ ಹೆಚ್ಚುತ್ತಾ ಇರುತ್ತೆ. ಈ ಥರ ಮನೆಯಲ್ಲಿ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಏನೇನೋ ಒಂದು ಅವಕಾಶಗಳು ಕೂಡಿ ಬಂದಾಗಲೆಲ್ಲ ನಿಮಗೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ತುಂಬಿ ತುಳುಕ್ತಾ ಇರುವಾಗ ನಿಮಗೆ ಆಸ್ಪದ ಕೊಡೋದಿಲ್ಲ. ಅದು ನಾವು ಒಂದು ಮೊದಲು ಲಕ್ಷ್ಮಿ ನಮ್ಮ ಕೈಯಲ್ಲಿ ನಿಲ್ಲಬೇಕು ಅಂದರೆ ಲಕ್ಷ್ಮಿನ ಆಹ್ವಾನ ಮಾಡ್ಕೋಬೇಕು. ಮೊದಲು ನಾವು ಈ ಗಿಡನ ನಾವು ಅಂಗಡಿನಲ್ಲಿ ಸಿಗುತ್ತೆ, ಮತ್ತು ನಾವು ಕೊಂಡುಕೊಂಡು ಬಂದು ಇಟ್ಕೋಬಾರ್ದು. ಇದನ್ನು ಈ ಗಿಡನ ವಾಸ್ತು ಗಿಡ ಅಂತ ನಾವು ಕೊಂಡುಕೊಂಡು ಬಂದು ಇಟ್ಕೋಬಾರ್ದು. ಯಾರಾದರೂ ನಮಗೆ ಕೊಡಬೇಕು ಅಂದರೆ ಗಿಫ್ಟ್ ರೀತಿಯಲ್ಲಿ ಕೊಡಬೇಕು. ಆವಾಗ ನಮ್ಮ ಮನೆಯಲ್ಲಿ ಇದನ್ನು ಬೆಳೆಸಬೇಕು. ಮನೆಯಲ್ಲಿ ಬೆಳೆಸೋದು ಅಂದರೆ ಇದಕ್ಕೆ ವಾರಕ್ಕೆ ಒಂದು ದಿವಸ ನೀರು ಹಾಕಿದರೂ ಗಿಡ ಏನು ಬಾಡೋಗೋದಿಲ್ಲ. ಅಕಸ್ಮಾತ್ ನಾವು ಊರಿಗೆ ಹೋದರೆ ಎಲ್ಲಾದರೂ ಹೋದರೆ ಈ ಒಂದು ನೀರು ನೋಡಿ. ಈ ಗಿಡ ವಾಸ್ತು ಗಿಡ ಅಂದರೆ ಇದು ಬಿದಿರಿನ ಗಿಡ ಅಂತ ಕೂಡ ಕರಿತೀವಿ. ಈ ಗಿಡನ ನಾವು ಮನೆಯಲ್ಲಿಟ್ಟು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು. ಮನೆಯಲ್ಲಿ ಒಳಗಡೆನೆ ಬೆಳೆಸಿದ್ರೆ ತುಂಬ ಒಳ್ಳೆಯದು. ಇದು ತುಂಬ ದೊಡ್ಡ ಮರ, ಆದರೆ ಮನೆಯಲ್ಲಿ ಯಾವುದೇ ರೀತಿ ತೊಂದರೆಗಳು ಇರೋದಿಲ್ಲ. ನೆಗೆಟಿವ್ ಥಾಟ್ಸು ಇರುತ್ತೆ, ಅಂದರೆ ಪಾಸಿಟಿವ್ ಆಗಿರುತ್ತೆ. ನೆಗೆಟಿವ್ ಥಾಟ್ಸ್ ಯಾವುದು ಬರೋದಿಲ್ಲ. ತುಂಬ ಒಳ್ಳೆಯದು. ಮನೆಗೆ ಲಕ್ಷ್ಮಿ ಬಂದು ನೆಲೆಸಬೇಕು ಅಂದರೆ ಈ ಗಿಡನ ತಂದು ನಾವು ಮನೆಯಲ್ಲಿ ಬೆಳೆಸಬೇಕು. ಅಂದರೆ ನಾವೇ ತರಬಾರ್ದು, ಯಾರಾದರೂ ಗಿಫ್ಟ್ ರೀತಿ ನಮಗೆ ಕೊಡಿಸ್ಬೇಕು. ನೀವು ಬೇರೆಯವ್ರಿಗೆ ಕೊಡಿಸಿ, ಅವರು ನಿಮಗೆ ಕೊಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲಾದರೂ ಹೋದರೆ ಬಂದು ನೀರು ಹಾಕಬಹುದು, ಮತ್ತು 1-2-3 ದಿವಸ ತಡ್ಕೊಳ್ಳುತ್ತೆ. ಸಣ್ಣ ಪಾಟ್ ಆದ್ರೂ ತಡ್ಕೊಳ್ಳುತ್ತೆ. ನೀರು ದಿನ ಡೈಲಿ ಹಾಕಲೇಬೇಕು ಅನ್ನೋದು ಏನಿಲ್ಲ. ಆದರೆ ಮಣ್ಣಿನಲ್ಲಿ ಇಟ್ಟಿರೋದಾದರೆ ಹೊರಗಡೆ ಅದು ಬೇಗ ಎಲ್ಲೋ ಕಲರ್ ಬಂದುಬಿಟ್ಟು ಬಾಡೋಕೆ ಶುರುವಾಗುತ್ತೆ. ಇದು ಹಂಗಲ್ಲ, ಇದು ವಾಸ್ತು ಗಿಡ. ಇದು ನೀರು ಹಾಕ್ತೇ ಇದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ತಡ್ಕೊಳ್ಳುತ್ತೆ. ಹಂಗಾಗಿ ನಾವು ಲಕ್ಷ್ಮಿನ ಹೋಲಿಸಿಕೊಳ್ಳಬೇಕು ಅಂದರೆ ವಾಸ್ತು ಕರೆಕ್ಟಾಗಿ ಇರಬೇಕು. ಮನೆಯಲ್ಲಿ ವಾಸ್ತುನ ಮೊದಲು ನೋಡ್ಕೋಬೇಕು. ತುಂಬ ಜನ ಕೇಳ್ತಾರೆ, ಮನೆಯಲ್ಲಿ ನಾವು ಎಷ್ಟು ಜನ ದುಡಿತೀವಿ, ಇರೋರು ಎಲ್ಲರೂ ಅಲ್ಪ ಸ್ವಲ್ಪ ದುಡಿತಾನೇ ಇರ್ತೀವಿ, ಆದರೂ ಮನೆಯವರಿಗೆ ಖರ್ಚು ಕಮ್ಮಿ ಆಗ್ತಾ ಇಲ್ಲ, ಮನೆಯಲ್ಲಿ ಸಾಲ ಜಾಸ್ತಿ ಆಗ್ತಾ ಇದೆ, ಮಕ್ಕಳ ಮದುವೆ ಮಾಡಬೇಕು, ಮದುವೆ ಸೆಟಲ್ ಆಗ್ತಾ ಇಲ್ಲ, ಕಷ್ಟದ ಮೇಲೆ ಕಷ್ಟ ತುಂಬ ಹೇಳ್ಕೊತಾ ಇರ್ತಾರೆ. ಮತ್ತು ಓದ್ತಾ ಇಲ್ಲ, ಸೀಟು ಸಿಗ್ತಾ ಇಲ್ಲ, ಎಷ್ಟೋ ಲಕ್ಷಾಂತರ ರೂಪಾಯಿ ಹೇಳ್ತಾರೆ. ನಮ್ಮಂಥ ಬಡವರು ಎಲ್ಲಿ ಅಷ್ಟೊಂದು ದುಡ್ಡು ತಂದು ಮಕ್ಕಳಿಗೆ ಸೀಟಿಗೆ ಸ್ಕೂಲ್ಗೆ ಸೇರಿಸೋದು ಕೊಡಬೇಕಾಗುತ್ತೆ. ಹೇಗಾದರೂ ಮಾಡಿ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಹೆಂಗಾದರೂ ಆಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಕಾಲೇಜಿನಲ್ಲಿ ಸೀಟ್ ಸಿಗಬೇಕು. ಈ ಥರ ಎಲ್ಲ ತಂದೆ ತಾಯಿಗೆ ಆಸೆ ಇರುತ್ತೆ. ಅದು ಮಕ್ಕಳು ಒಳ್ಳೆ ಸಂಬಂಧಕ್ಕೆ ಮದುವೆ ಮಾಡಿಕೊಡ್ಬೇಕು. ಹೆಣ್ಣು ಮಗುನ ಮಗುವಿನ ಆಗಲಿ ಒಳ್ಳೆ ಸಂಬಂಧದಲ್ಲಿ ತಂದು ಮದುವೆ ಮಾಡ್ಕೋಬೇಕು. ಇವೆಲ್ಲ ಆಸೆ ಆಕಾಂಕ್ಷೆ ಅಂಶಗಳು ಮನೆಯಲ್ಲಿ ಎಲ್ಲರಿಗೂ ಇದ್ದೇ ಇರುತ್ತಲ್ವ. ಹಾಗಾಗಿ ನಾವು ಕೆಲವು ವಾಸ್ತುನ ಮನೆಯಲ್ಲಿ ನಾವೇ ನಮ್ಮ ಇಷ್ಟಕ್ಕೆ ನಾವೇನೇ ಸ್ವಲ್ಪ ಪ್ರಿಪೇರ್ ಮಾಡ್ಕೋಬಹುದು. ಏನಂದರೆ ಬೆಳಗ್ಗೆಯಿಂದ ಎದ್ದ ತಕ್ಷಣ ಮನೆ ಒರೆಸ್ಕೊಳ್ತೇನೆ. ಮನೆ ಒರೆಸುವಾಗ ನಾನು ಇಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಮನೆಯಲ್ಲಿ ಒರೆಸುವಾಗ ಸ್ವಲ್ಪ ಉಪ್ಪು, ಅಂದರೆ ನಾವು ನೆಲ ಒರೆಸೋ ನೀರಿಗೆ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿನೂ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಗಂಜಲ ಹಾಕಿದರೆ ಇನ್ನೂ ಒಳ್ಳೆಯದು. ಒಂದು ಚೂರು ಚಿಟಿಕೆ ಅರಿಶಿಣ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಗಂಜಲ ಹಾಕ್ಕೊಂಡು ನೆಲನ ಒರೆಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಇರೋದಿಲ್ಲ. ಮತ್ತು 1 ಸ್ಪೂನ್ ಅಂತ ಹೇಳ್ತೀವಿ, ಎಲ್ಲದರಲ್ಲೂ ಹೇಳಿದ್ದೀನಿ. ಆ ಥರ ಡೈಲಿ ನೀವು ಸಾರಿಸೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಹೊರಟು ಹೋಗುತ್ತೆ. ಪ್ರತಿಯೊಂದು ದಿವಸನೂ ಅಷ್ಟೇ ಒರೆಸ್ತಾ ಬಂದರೆ ನೀವು ಬಕೆಟಿಗೆ ನೀರು ಹುಯ್ಕೊಂಡು ನಿಮಗೆ ದಿನನಿತ್ಯದ ಕೆಲಸ ಅನಿಸಿದರೆ ಅದನ್ನೆಲ್ಲ ಹಾಕ್ಕೊಳ್ಳೋದು ಒಂದು ದಿನನಿತ್ಯದ ಕೆಲಸ ಅಂತ ಹೇಳಿ. ಕಲ್ಲುಪ್ಪು, ಗಂಜಲ, ಒಂಚೂರು ಅರಿಶಿನ, ಚಿಟಿಕೆ ಹಾಕಿ ಸ್ವಲ್ಪ ಲೈಸರ್ ಇಷ್ಟು ಹಾಕಿಕೊಂಡು ಮನೆ ಒರೆಸಿ. ಲೈಸರ್ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಉಪ್ಪು, ಅರಿಶಿಣದ ಪುಡಿ, ಗಂಜಲ ಹಾಕ್ಕೊಂಡು ನೀವು ಮನೆ ಒರೆಸ್ಕೊಂಡು ಬಂದರೆ ಬಾಗಿಲಿಗೂ ಅಷ್ಟೇ, ಆಚೆ ಬಾಗಿಲಿಗೆ ಒಂದು ಸ್ವಲ್ಪ ಸಗಣಿ, ನಿಮಗೆ ಯಾವಾಗಲೂ ಸಿಕ್ಕಿಲ್ಲ ಅಂದರೆ ಸಗಣಿ ಹಾಕಿ ಬಾಗಿಲಿಗೆ ಗುಡಿಸಿ ರಂಗೋಲಿ ಹಾಕಬಹುದು. ಇಲ್ಲ ನಮಗೆ ಸಗಣಿ ನಾವು ಇರೋದು
ಸಿಕ್ಕಲ್ಲ ಅಂದರೆ ಒಂದಷ್ಟು ದಪ್ಪ ತಗೊಂಡು ಹೋಗಿ ಒಂದು ಪೇಪರಲ್ಲಿ ತಗೊಂಡು ಹೋಗಿ ಮಡಗಿಕೊಂಡ್ರೆ ಒಣಗಿರೋದೇ ಅದು ಪರವಾಗಿಲ್ಲ. ಒಂದು ಸ್ವಲ್ಪ ಪುಡಿ ತಗೊಂಡು ಮನೆ ಬಾಗಿಲಿಗೆ ಚಿಮುಕಿಸಿ ಆಮೇಲೆ ನೀರು ಬಾಗಿಲು ತೊಳೆದು ರಂಗೋಲೆ ಹಾಕಿದ್ರೂ ಅದು ದೋಷ ಪರಿಹಾರ ಆಗುತ್ತೆ. ಸಗಣಿ ಹಾಕಿ ಸಾರಿಸಿ ಒಳಗಡೆ ಗಂಜಲ ಹಾಕಿ ಸಾರಿಸಿ, ಇದರಿಂದ ಎಷ್ಟೋ ನಿಮಗೆ ಪರಿವರ್ತನೆ ಆಗುತ್ತೆ. ನೆಗೆಟಿವ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. 1 ತಿಂಗಳು ಬಿಡದಂಗೆ ನೀವು ಈ ಥರ ಮಾಡಿರಿ. 1 ತಿಂಗಳು ಅಷ್ಟೊತ್ತಿಗೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ನಿಮ್ಗೆ ಏನು ಥರ ಯಾವ ಥರ ನಾವು ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ, ದೃಷ್ಟಿ ಆಗಬಹುದು, ನೆಗೆಟಿವ್ ಎನರ್ಜಿ ಅಥವಾ ಬೇರೆದೇ ಇರ್ಬೋದು, ಮಾಟ ಮಂತ್ರಗಳಿರ್ಬೋದು, ಬೇಡದೇ ಇರೋ ಸಾಮಾನುಗಳನ್ನು ಮನೆಯಲ್ಲಿ ಇಟ್ಕೊಂಡಿರೋದ್ರಿಂದ ಬೇಡದೇ ಇರೋದು ವಸ್ತುಗಳನ್ನು ಕೊಂಡ್ಕೊಂಡು ಬರ್ತೀವಿ ಅಂತ ಅನ್ನೋದು ಇದೆಲ್ಲ ನೆಗೆಟಿವ್ನೇ. ಅದೆಲ್ಲ ತಥಾಸ್ತು ಅಂತ ಇರುತ್ತೆ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ನೆಗೆಟಿವ್ನೇ ಮಾತಾಡಬೇಕು. ಅಂದರೆ ನೆಗೆಟಿವ್ನ ಮಾತಾಡಬಾರ್ದು, ಯಾವಾಗಲೂ ಪಾಸಿಟಿವ್ ಮಾತಾಡಬೇಕು. ಮನೆಯಲ್ಲಿ ಪಾಸಿಟಿವ್ನಲ್ಲೇ ಇರಬೇಕು. ಯಾವಾಗಲೂ ಮಕ್ಕಳ ಹತ್ರ ಮಾತಾಡಲಿಕ್ಕೆ ಗುಂಪಲ್ಲಿ ಮಾತಾಡಲಿ, ಮನೆಯಲ್ಲಿ ಮಾತಾಡಲಿ, ಯಾವುದೇ ಒಂದು ಶುಭ ಕಾರ್ಯದ್ದು ಮಾತಾಡಲಿ, ಯಾವುದೇ ಮಾತಾಡಲು ಒಂದು ನೆಗೆಟಿವ್ನ ಅಲ್ಲಿ ಉಪಯೋಗಿಸಬಾರ್ದು, ಪಾಸಿಟಿವ್ನೇ ಉಪಯೋಗಿಸಬೇಕು. ಹೀಗಾಗಿ ನಾವು ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟ ಇರೋದನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ನಾವು ಇದನ್ನು ಉಪಾಯಗಳನ್ನು ಮಾಡಬಹುದು. ನಾವು ಈ ಥರ ಉಪಾಯನ ಮಾಡಬಹುದು. ಒಂದು ಶುಕ್ರವಾರ ಬಂತು ಅಂದರೆ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ಪೂಜೆ ಮಾಡೇ ಮಾಡ್ತಾರೆ. ಶುಕ್ರವಾರ ಅಂದರೆ ಎಲ್ಲ ಹೆಂಗಸರು ತಲೆಗೆ ಸ್ನಾನ ಮಾಡ್ಕೋತಾರೆ. ಮನೆ ವಿಶೇಷವಾಗಿ ಮನೆ ಯಾವತ್ತೂ ಒರೆಸದೇ ಇದ್ರೂ ಶುಕ್ರವಾರ ದಿವಸ ಮನೆ ಒರೆಸ್ತಾರೆ, ರಂಗೋಲಿ ಹಾಕ್ತಾರೆ, ಬಾಗಿಲಿಗೆ ಅರಿಶಿಣ ಕುಂಕುಮ ಹೂ ಇಡ್ತಾರೆ. ಮನೆಯಲ್ಲಿ ದೇವರ ಸಾಮಾನುಗಳಿಗೆಲ್ಲ ದೇವರು ಇದೆಯಲ್ಲ ಹೂವು ಮಡಿ ಮಾಡಿ ಹೂವು ಇಟ್ಟು ಪೂಜೆಯನ್ನು ವಿಶೇಷವಾಗಿ ಸಂಜೆ ಅಥವಾ ಬೆಳಗ್ಗೆನೇ ಮಾಡಿರಿ. ಒಂದು ಗಾಜಿನ ಬೌಲಲ್ಲಿ ಒಂದು ಚಿಕ್ಕದೊಂದು ಬೌಲ್, ಒಂದು ಪ್ಲೇಟ್ ಆದರೂ ಆಗ್ಬೋದು, ಗಾಜಿಂದು ಆ ಬೌಲ್ ಆದರೂ ಆಗ್ಬೋದು, ಒಂದು ಚಿಕ್ಕದು ಗ್ಲಾಸ್ ಆದರೂ ಆಗ್ಬೋದು. ಆ ಥರದಲ್ಲಿ ಉಪ್ಪು ತುಂಬಿರಿ, ಗೋಪುರದ ಥರ ತುಂಬಿ ಅದಕ್ಕೆ ಒಂದು 6 ಲವಂಗನ ಸಿಗಿಸ್ಬಿಟ್ಟು ಲಕ್ಷ್ಮೀ ಫೋಟೋದ ಮುಂದೆ ಆಗಲಿ, ಲಕ್ಷ್ಮೀ ವಿಗ್ರಹದ ಮುಂದೆ ಆಗಲಿ ಇದನ್ನು ಇಡಿ. ಜೊತೆಗೆ ಸ್ವಲ್ಪ ಪಾಯಸ ಮಾಡಬೇಕು. ರವೆ ಹಾಕಿದ್ದು ಬೆಲ್ಲ ಹಾಕಿ ಸ್ವಲ್ಪ ಪಾಯಸ ಮಾಡಿ, ದಪ್ಪ ರವೆ ಸಣ್ಣ ರವೆ ಅಂತ ಏನಿಲ್ಲ, ರವೆ ಹಾಕಿ ಬೆಲ್ಲ ಹಾಕಿ ಸಕ್ಕರೆನೇ ಹಾಕಿ ಪರವಾಗಿಲ್ಲ, ಸ್ವಲ್ಪ ಪಾಯಸ ಮಾಡಿ ನೈವೇದ್ಯಕ್ಕೆ ಇಡ್ರಿ. ನೀವು ಬೆಳಗ್ಗೆನೇ ಲಕ್ಷ್ಮೀ ಪೂಜೆ ಮಾಡಿದರೆ ಸಂಜೆನೂ ಲಕ್ಷ್ಮೀ ಪೂಜೆ ಮಾಡಿ. ನಿಮಗೆ ಆಗ ನೋಡಿರಿ ನಿಮಗೆ ಎಷ್ಟು ಪರಿವರ್ತನೆ ಆಗುತ್ತೆ, ನಿಮ್ಮ ಮನೆಯಲ್ಲಿ ಎಷ್ಟು ನೆಗೆಟಿವ್ಗಳೆಲ್ಲ ಹೋಗಿ ಪಾಸಿಟಿವ್ ಬರುತ್ತೆ. ಅದನ್ನೆಲ್ಲ ನೀವು ಗಮನಕ್ಕೆ ತಗೋಬೇಕು. ನೀವು ಇದನ್ನೆಲ್ಲ ಅದು ಲವಂಗ ಇರುತ್ತಲ್ಲ, ಆ ಲವಂಗ ಲಕ್ಷ್ಮೀ ಸ್ವರೂಪ, ಉಪ್ಪು ಅಷ್ಟೇ ಲಕ್ಷ್ಮೀ ಸ್ವರೂಪ. ಅದರಿಂದ ಉಪ್ಪನ್ನು ನಾವು ಅವತ್ತಿನ ದಿವಸ ಪೂರ್ತಿ ದೇವರ ಮುಂದೆನೇ ಇರಲಿ. ಬೆಳಗ್ಗೆ ಇಟ್ಟಿದ್ದು ಶುಕ್ರವಾರ ಬೆಳಗ್ಗೆ ಇಟ್ಟಿದ್ದು ರಾತ್ರಿಯೆಲ್ಲ ಅಲ್ಲೇ ಇರಲಿ. ನೀವು ಮಾರನೇ ದಿವಸ ನೀವು ಪೂಜೆಗೆ ದೇವರ ಮನೆಗೆ ಹೋದಾಗ, ದೇವರ ಹತ್ರ ಹೋದಾಗ ಅಂದರೆ ದೇವ್ರ ಮನೆಗೆ ಹೋದಾಗ ಅದನ್ನು ತೆಗೆದುಬಿಟ್ಟು ಆ ಕಲ್ಲುಪ್ಪನ್ನು ಒಂದು ನೀರಿನಲ್ಲಿ ಕದರಿ ಬಿಟ್ಟು ಅಡುಗೆ ಮನೆ ಸಿಂಕಲ್ಲಿ ಹಾಕ್ರಿ. ಇಲ್ಲ ಅಂದರೆ ಆಚೆ ಗಿಡದ ಬುಡಕ್ಕೆ ನೀರು ಹಾಕಿಬಿಟ್ಟು ಯಾರು ತುಳಿದಿಲ್ಲ ಅಂಥ ಜಾಗದಲ್ಲಿ ತಗೊಂಡೋಗಿ ಸುರಿದು ಬಿಡ್ರಿ. ಆ ಲವಂಗ ಮತ್ತು ಒಂದು ಪಾಟಲ್ಲಿ ಆಗಲಿ, ಒಂದು ಗಿಡದ ಬುಡದಲ್ಲಿ ಆಗಲಿ, ಅದನ್ನು ಸುಟ್ಟು ಮಾಡಿಬಿಟ್ಟು ಒಂದು ಮಣ್ಣು ಮುಚ್ಚಿ ಬಿಡಬೇಕು. ಅಂದರೆ ಒಂದು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದನ್ನು ಲವಂಗನ ಹಾಕಿ ಅದನ್ನು ಮುಚ್ಚಿ ಯಾರಿಗೂ ಕಾಣಬಾರ್ದು. ಆ ಥರ ಮಾಡಿರಿ. ನಿಮಗೆ ನೋಡಿ ನೀವೇ ಪರಿವರ್ತನೆ ಯಾವ ರೀತಿ ಆಗುತ್ತೆ. ಮನೆಯಲ್ಲಿ ಲಕ್ಷ್ಮೀ ಕೃಪೆ ಯಾವಾಗಲೂ ಸದಾ ನಿಮ್ಮ ಜೊತೆಯಲ್ಲಿ ನೆಲೆಸಿರ್ತಾಳೆ. ಅಷ್ಟರ ಮಟ್ಟಿಗೆ ಲಕ್ಷ್ಮೀ ಮನೆಯಲ್ಲಿ ತಾಂಡವಾಡ್ತಾಳೆ. ಇನ್ನು ನೆಕ್ಸ್ಟ್ ನಾವು ಯಾವಾಗಲೂ ಅಡುಗೆ ಮನೆಯಲ್ಲಿ ಊಟಕ್ಕೆ ಎಲ್ಲದಕ್ಕೂ ಉಪ್ಪು ತರ್ತಾ ಇರ್ತೀವಿ, ಉಪ್ಪು ಬಳಸ್ತಾ ಇರ್ತೀವಿ, ಅಡುಗೆಗೂ ಉಪ್ಪು ಬಳಸ್ತೀವಿ. ನಾವು ಅಂಗಡಿಯಿಂದ ಉಪ್ಪು ತರೋದು ಯಾವಾಗಲೂ ಉಪ್ಪು ಮುಗಿದಾಗ ತಗೊಂಡು ಬರಬೇಕು. ಆವಾಗ ಉಪ್ಪು ಮುಗೀತು ಅಂತ ಹೇಳಬಾರ್ದು. ಅದಕ್ಕೋಸ್ಕರ ನಾವು ಶುಕ್ರವಾರ ಪುಡಿ ಉಪ್ಪಾಗಲಿ ಕಲ್ಲುಪ್ಪಾಗಲಿ ಯಾವುದೋ ಒಂದು ಉಪ್ಪನ್ನು ಶುಕ್ರವಾರ ತೊಗೊಂಡು ಬರೋದನ್ನು ರೂಢಿಯಲ್ಲಿ ಇಟ್ಕೋಬೇಕು. ಅಂಗಡಿಯಿಂದ ತರೋದನ್ನು ರೂಢಿಯಲ್ಲಿ ಇಟ್ಕೋಬೇಕು. ಜೊತೆಗೆ ನಾವು ಉಪ್ಪು ಸುರಿತೀವಲ್ಲ, ಅದು ಒಂದು ಗ್ಲಾಸ್ ಅಂದರೆ ಗಾಜಿಂದ ಅಂದರೆ ಒಳ್ಳೆಯದು ಅಥವಾ ಪಿಂಗಾಣಿಗಾದರೂ ಒಳ್ಳೆಯದು. ಜಾರು, ಉಪ್ಪಿನಕಾಯಿ ಜಾಡಿ ಅಂತಾರಲ್ಲ, ಆ ಥರ ಜಾರ್ನಲ್ಲಿ ಉಪ್ಪು ಹಾಕಿಡೋದ್ರಿಂದ ಪರವಾಗಿಲ್ಲ. ಉಪ್ಪು ಹಾಕಿ ಅದರಲ್ಲಿ ಇಟ್ಟು ಒಳ್ಳೆಯದು. ಜೊತೆಗೆ ಅದರ ಜೊತೆಗೆ ಲವಂಗ, ತಳಕ್ಕೆ 1-2 ಲವಂಗ ಹಾಕಿದರೆ ಅದೆಷ್ಟು ನೆಗೆಟಿವ್ ಎನರ್ಜಿ ಇದ್ರೂ ಲವಂಗ ಇರುತ್ತಲ್ಲ, ಆ ಲವಂಗ ಎಳೆದುಕೊಳ್ಳುತ್ತಾ ಇರುತ್ತೆ. ಉಪ್ಪನ್ನು ಸೇರಿಸೋದಿಲ್ಲ. ಅಂದರೆ ಉಪ್ಪು ನಾವು ಅಡುಗೆಗೆ ಉಪಯೋಗಿಸ್ತೇವೆ. ಆ ನೆಗೆಟಿವ್ ಎಲ್ಲ ಲವಂಗ ಇಟ್ಟಿರ್ತೀವಲ್ಲ, ಅಲ್ಲಿ ಕಲ್ಲುಪ್ಪಿನಲ್ಲಿ ನಾವು ಡಬ್ಬದಲ್ಲಿ ಇಟ್ಟಿರೋದು, ಬಾಕ್ಸಿನಲ್ಲಿ ಇಟ್ಟಿರೋದು ಉಪ್ಪು ನೆಗೆಟಿವ್ ಎನರ್ಜಿನ ಎಳೆದುಕೊಳ್ಳುತ್ತಾ ಇರುತ್ತೆ. ನಾವು ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆ, ಸಾರಿಗೆ, ಮಜ್ಜಿಗೆಗೆ ಎಲ್ಲದಕ್ಕೂ ಉಪ್ಪನ್ನು ತೆಗೆದು ಹಾಕ್ತಾ ಇರ್ತೀವಿ, ನಾವು ತಿಂತಾ ಇರ್ತೀವಿ. ಅದು ನಮಗೆ ನೆಗೆಟಿವ್, ಮನೆಯಲ್ಲೇ ಓಡಾಡೋ ನೆಗೆಟಿವ್ ಎಲ್ಲನೂ ನಮ್ಮ ಶರೀರದಲ್ಲಿ ಸೇರಿಕೊಳ್ಳುತ್ತೆ. ಆ ಥರ ಆಗಬಾರ್ದು ಅಂದರೆ ಲವಂಗನ 2 ಲವಂಗನ ಉಪ್ಪಿನ ಜೊತೆಯಲ್ಲಿ, ಉಪ್ಪಿನ ತಳದಲ್ಲಿ, ಉಪ್ಪಿನ ಡಬ್ಬದಲ್ಲಿ ಇಡಬೇಕು. ಪ್ಲಾಸ್ಟಿಕ್ಕಿಂದ ಇಡೋದು ಬೇಡ. ಗಾಜು, ಪಿಂಗಾಣಿ ಅಥವಾ ಜಾರು ಆ ಥರದ್ರಲ್ಲಿ ನಾವು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಪ್ಲಾಸ್ಟಿಕ್ ಸರಿಯಾಗಿ ಇರೋದಿಲ್ಲ, ಅದು ನೆಗೆಟಿವ್ ಎನರ್ಜಿನ ಅದು ವಾಪಸ್ ಕಳಿಸೋದು ಅಲ್ಲ, ಅದು ನೆಗೆಟಿವ್ ಎನರ್ಜಿನ ವಾಪಸ್ ಕಳಿಸೋದಿಲ್ಲ, ಮತ್ತು ಅದು ಎಳ್ಕೊತಾ ಇರುತ್ತೆ. ಅದಕ್ಕೋಸ್ಕರ ಪ್ಲಾಸ್ಟಿಕ್ಕಿಂದ ಉಪಯೋಗಿಸೋದು ಬೇಡ. ಸ್ಟೀಲ್ ಅಥವಾ ತುಕ್ಕು ಹಿಡಿದು ಬಿಡುತ್ತೆ. ಸ್ಟೀಲಿಂದು ಬಾಟ್ಲನ್ನು ಉಪಯೋಗಿಸೋದು ಬೇಡ. ಓಕೆ, ಅಲ್ಲಿ ಸ್ವಲ್ಪ ಎನರ್ಜಿನ ಕೊಟ್ಟಂಗೆ ಆಗುತ್ತೆ, ವಾಸ್ತವಿಗೆ ನಾವು ಹೊಂದ್ಕೊಂಡಂಗೆ ಆಗುತ್ತೆ. ಒಂದು ಸ್ವಲ್ಪ ಇದಾಗುತ್ತೆ. ಈಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬರ್ತೀವಿ,
ರಾತ್ರಿ ನಾವು ಮಲಗುವಾಗ ಊಟ ಎಲ್ಲ ಆಗುತ್ತೆ, ಅಡುಗೆ ಪಾತ್ರೆ ಎಲ್ಲಿರ್ತೀವಿ, ಉಟ್ಟು ತಟ್ಟೆಗಳೆಲ್ಲ, ಊಟದ ತಟ್ಟೆಗಳು ಲೋಟಗಳು ಎಲ್ಲ ಅಡುಗೆ ಮನೆಯೇ ಸೌಟು ಅನ್ನದ ಕೈ ಎಲ್ಲನೂ ಎತ್ತಿಕ್ತೀವಿ. ಎಲ್ಲ ಎತ್ತಿಕ್ಬೇಕಾದ್ರೆ ಎಂಜಲುಗೈಯಲ್ಲಿ ಎತ್ತಿಡಬಾರ್ದು. ಆ ಪಾತ್ರೆ ಒಳಗಿಂದ ಎಂಜಲುಗೈನಲ್ಲಿ ಮುಟ್ಟಬಾರ್ದು. ಕೈ ತೊಳೆದುಕೊಂಡು ಅನ್ನದ ಕೈ ಸೌಟು ಎಲ್ಲ ಎತ್ತಿಕೊಂಡು ಅದಕ್ಕೆ ಮುಟ್ಟಿಸ್ಕೋಬಾರ್ದು. ಅದನ್ನು ಪಾತ್ರೆಯಲ್ಲಿ, ಮತ್ತು ಅಕ್ಷಯ ಪಾತ್ರೆ ಅದು, ಅದಕ್ಕೋಸ್ಕರ ಅಕ್ಷಯ ಪಾತ್ರೆಗೆ ಎಂಜಲು ಮುಟ್ಟಬಾರ್ದು. ರಾತ್ರಿ ಹೊತ್ತು ಅಷ್ಟ ದಿಕ್ಪಾಲಕರೆಲ್ಲರೂ ಮನೆಗೆ ಬಂದು ವಾಸ್ತು ಇದು ಲಕ್ಷ್ಮೀ ಸ್ವರೂಪದಲ್ಲಿ ಮನೆಗೆ ಬರ್ತಾರೆ. ಮತ್ತು ದೇವತೆಗಳೆಲ್ಲರೂ ಬರ್ತಾರೆ. ಬಂದಾಗ ಅದು ಎಂಜಲಾಗಿರಲಿ, ಅಲ್ಲೆಲ್ಲ ಕಟ್ಟೆ ಮೇಲೆ ನಾವು ಇಟ್ಟಿರುವ ಪಾತ್ರೆ ಇರುತ್ತದಲ್ಲ, ಗಲೀಜಿರೋದಾಗಲಿ ಯಾವುದೇ ಆಗಲಿ ಅಲ್ಲಿದ್ದರೆ ಒಂದು ಅಸಹ್ಯ ಪಟ್ಕೊಳ್ತಾರೆ. ಯಾವತ್ತೂ ಅಷ್ಟೇ ರಾತ್ರಿ ಮಲಗಿರ್ಬೇಕಾದ್ರೆ ನಾವು ಊಟದ ತಪ್ಪಲೆಗಳಲ್ಲಿ ಅನ್ನ ಆಗಲಿ ಸಾರಾಗಲಿ ಸ್ವಲ್ಪ ಉಳಿಸ್ಬೇಕು. ಖಾಲಿ ಮಾಡಬಾರ್ದು. ಖಾಲಿ ಇಟ್ಟರೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ. ಹಿಂದಿನಿಂದ ಅದನ್ನು ರೂಢಿ ಮಾಡ್ಕೊಂಡ್ಬಂದಿದ್ದೀವಿ. ಬೆಳಗ್ಗೆ ಬೇಕಾದ್ರೆ ಅದನ್ನು ಮುಸುರೆಗೆ ಅಂದರೆ ಹಸುವಿಗೆ ಹಾಕ್ಬಿಡಿ, ಬೇಡ ಅಂದರೆ ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಲಕ್ಷ್ಮಿ ಬಂದು ಮನೇಲಿ ನೆಲೆಸ್ತಾಳೆ ಅಂತ ಹೇಳ್ತಾರೆ. ನಾನು ಇವಾಗ ಹೇಳ್ಕೊಟ್ಟಿರೋ ರೀತಿ ನಡ್ಕೊಂಡ್ರೆ ಯಾವುದೇ ರೀತಿ ದರಿದ್ರ ಬರೋದಿಲ್ಲ, ನಮಗೆ ಲಕ್ಷ್ಮಿ ಒಲಿದು ಬರ್ತಾಳೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.